ಸೊ ಹೆಲೋ ಗೈಸ್, ಎಲ್ಲರೂ ಹೇಗಿದ್ರೆ, ಎಲ್ಲರೂ ಆರಾಮಾಗಿದ್ರೆ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಡೇಟ್ ಬಂದುಬಿಟ್ಟು 8th August 2024. ನಿನ್ನೆ ನೆಗೆಟಿವ್ ನ್ಯೂಸ್ ಬಂದಿತ್ತು, ಮಾರ್ಕೆಟ್ ಕ್ರ್ಯಾಶ್ ಅಂತ. ಬಿಕಾಸ್ ಜಪಾನಲ್ಲಿ ಇಂಟ್ರೆಸ್ಟ್ ರೇಟ್ ಹೈಕ್ ಆಗಿರೋ ಕಾರಣದಿಂದ ಜಪಾನಲ್ಲಿ ಮಾರ್ಕೆಟ್ ಕ್ರ್ಯಾಶ್ ಆಗಿದೆ ಅಂತ ನ್ಯೂಸ್ ಬಂದಿತ್ತು. ಆಮೇಲೆ ಅಮೇರಿಕಾದಲ್ಲಿ ರಿಸೆಷನ್ ರೀಸನ್ದಿಂದ ಮಾರ್ಕೆಟಲ್ಲಿ ಕ್ರ್ಯಾಶ್ ಬರೋ ಸಾಧ್ಯತೆ ಇದೆ ಮತ್ತು ಹೆವಿ ಸೆಲ್ ಆಫ್ ಆಗ್ತಿದೆ ಅಮೇರಿಕನ್ ಮಾರ್ಕೆಟಲ್ಲಿ ಅಂತ ನಿನ್ನೆ ನ್ಯೂಸ್ ಬಂದಿತ್ತು. ಆ ಒಂದು ರೀಸನ್ದಿಂದ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಸಹ ಅದರ ಇಫೆಕ್ಟ್ ನೋಡೋಕ್ಕೆ ಸಿಕ್ತು. ಮಾರ್ಕೆಟ್ ಕ್ರ್ಯಾಶ್ ಅಂತ ತುಂಬ ಜನ ನಮ್ಮ ಕಂಟ್ರಿಯಲ್ಲಿ ತುಂಬ ಜನ ಹೇಳ್ತಾ ಇದ್ದಾರೆ. ಸೊ ಇವತ್ತಿನ ಮಾರ್ಕೆಟ್ ಬಿಹೇವಿಯರ್ ನೋಡಿದರೆ ಅದರ ಇಫೆಕ್ಟ್ ಡೆಫಿನೆಟ್ಲಿ ನಮಗೆ ನೋಡೋಕ್ಕೆ ಸಿಕ್ತು. ಯಾಕಂದರೆ ಒಂದು ಒಳ್ಳೆ ಹ್ಯೂಜ್ ಫಾಲ್ ನಮಗೆ ನೋಡೋಕ್ಕೆ ಸಿಕ್ತು. ಸೊ ಮಾರ್ಕೆಟ್ ಇವತ್ತು ಗ್ಯಾಪ್ ಅಪ್ ಓಪನ್ ಆದರೂ ಸಹ ಒಂದು ಸೆಲ್ಲಿಂಗ್ ಪ್ರೆಷರನ್ನು ನೋಡೋಕ್ಕೆ ಸಿಕ್ತು ನಮಗೆ ಮಾರ್ಕೆಟಲ್ಲಿ. ಸೊ ಇವತ್ತು ನಾವು 3 ಎಂಟ್ರಿ ತೊಗೊಂಡ್ವಿ. ಸೊ ಏನೇನಾಯಿತು ನಮ್ಮ ಕತೆ ಅಂತ ನೋಡೋಣ. ನೋಡಿ, ಫಸ್ಟ್ ಎಂಟ್ರಿ ತೊಗೊಂಡೆ, ಅದು ಸ್ಟಾಪ್ ಲಾಸ್ ಹಿಟ್ ಆಯಿತು. ಅದರ ಲಾಸ್ ನನಗೆ ಎಷ್ಟಾಯ್ತಪ್ಪ ಅಂದರೆ 655 ರೂಪಾಯಿ. ಓಕೆ, ಸೊ ಮತ್ತೆ ಒಂದು ನಾನು ಎಂಟ್ರಿನ ಪ್ಲ್ಯಾನ್ ಮಾಡ್ತೀನಿ, 2ನೇ ಎಂಟ್ರಿ. ಇದು ನಮ್ಮ ಸೆಟಪ್ ಪ್ರಕಾರನೇ, ನನ್ನ ಸೆಟಪ್ನ ಬಿಟ್ಟು ನಾನು ಬೇರೆದೇನು ಟ್ರೈ ಮಾಡೋಕ್ಕೆ ಹೋಗಲ್ಲ. ಓಕೆ, ಸೊ ಇದು ನಂದು ಸ್ಟಾಪ್ ಲಾಸ್ ಹೊಡೆಯುತ್ತೆ. ಸೊ ಇದ್ರದ್ದು ಲಾಸ್ ಎಷ್ಟಾಗುತ್ತೆ ನನಗೆ 785 ರೂಪಾಯಿ. ಇವತ್ತು 2 ಸ್ಟಾಪ್ ಲಾಸ್ ಹೊಡಿತು. ಆಮೇಲೆ ನಾನು ಮತ್ತೊಂದು ಎಂಟ್ರಿ ಪ್ಲ್ಯಾನ್ ಮಾಡ್ತೀನಿ 2 ಸ್ಟಾಪ್ ಲಾಸ್ ಆದಮೇಲೆ. ಸೊ ಇದು ಸಹ ನನ್ನ ಸೆಟಪ್ ಪ್ರಕಾರನೇ ಇತ್ತು. ಸೊ ಅದಕ್ಕೋಸ್ಕರ ನಾನು ಎಂಟ್ರಿ ತೊಗೊಂಡೆ. ಸೊ ಈ ಎಂಟ್ರಿನ ನಾನು ಜೀರೋದ ಅಕೌಂಟಿಂದ ತೊಗೊಳ್ಳಿಲ್ಲ. ಬಿಕಾಸ್ ಜೀರೋದ ಅಕೌಂಟಲ್ಲಿ 2 ಲಾಟ್ ಎಷ್ಟು ಖರೀದಿ ಮಾಡೋಕ್ಕೆ ಎಷ್ಟು ಹಣ ಬೇಕಲ್ಲ, ಅಷ್ಟೇ ಫಂಡ್ಸ್ನ ನಾನು ಜೀರೋದ ಅಕೌಂಟಲ್ಲಿ ಇಟ್ಟಿದ್ದೀನಿ. ಅದಕ್ಕಿಂತ ಜಾಸ್ತಿ ಫಂಡನ್ನ ನಾನು ಜೀರೋದ ಅಕೌಂಟಲ್ಲಿ ಇಟ್ಟಿಲ್ಲ. ಸೊ ನಾನು 3ನೇ ಎಂಟ್ರಿ ತೊಗೊಂಡೆ. ಅಕಸ್ಮಾತ್ ಅದು ನನ್ನ ಸ್ಟಾಪ್ ಲಾಸ್ ಹೊಡಿತಂದರೆ ಆಮೇಲೆ ಹೆವಿ ವಾಲೆಟೈಲ್ ಇದೆ ಮಾರ್ಕೆಟ್. ಸೊ ನನ್ನ ಅಕೌಂಟ್ ವೈಪೌಟ್ ಆದರೆ ನನ್ನ ಸೈಕಾಲಜಿ ಹಾಳಾಗುತ್ತೆ ಅಂತ ನಾನು ಜೀರೋದ ಅಕೌಂಟಿಂದ 3ನೇ ಎಂಟ್ರಿ ತೊಗೊಲಿಲ್ಲ. ನಂದು ಇನ್ನೊಂದು ಡಿಮಾರ್ಟ್ ಅಕೌಂಟ್ ಇದೆ, ಗ್ರೋದು. ಸೊ ಗ್ರೋ ಅಲ್ಲಿ ನಾನು ಎಂಟ್ರಿ ತೊಗೋತೀನಿ. ಸೊ ಇದು 953. ಇಲ್ಲಿ ಸಹ ಒಂದು ಲಾಸ್ ಆಗಿದೆ. ಇದು ಯಾವಾಗಂದರೆ ಈ ಎಂಟ್ರಿಯನ್ನು ತೊಗೊಂಡನಲ್ಲ, ಈ ಎಂಟ್ರಿನ ನಾನು ಜೀರೋದ ಅಕೌಂಟಿಂದನೂ 1 ಲಾಟಿಂದ ಎಂಟ್ರಿ ತೊಗೊಂಡಿದ್ದೆ. ಆ್ಯಸ್ ವೆಲ್ ಆ್ಯಸ್ ನಾನು 1 ಲಾಟಿಂದ ಗ್ರೋ ಅಕೌಂಟಿಂದನೂ ತೊಗೊಂಡೆ. ಸೊ ಅಲ್ಲಿ ಸಹ ಸ್ಟಾಪ್ ಲಾಸ್, ಅಂದರೆ ಅಲ್ಲಿ ಲಾಸ್ ಆಯಿತು, ಇಲ್ಲಿ ಲಾಸ್ ಆಯಿತು. ಆಮೇಲೆ ಇದೇನು 3ನೇ ಎಂಟ್ರಿ ಇದೆಯಲ್ಲ, ಸೊ ನಾನು ಗ್ರೋ ಅಕೌಂಟಿಂದ ತೊಗೊಂಡಿದ್ದೆ. ಸೊ ಇದರಲ್ಲಿ ನಾನು 2174 ರುಪೀಸ್ನ ಕ್ಯಾಪ್ಚರ್ ಮಾಡಿದೆ. ಬಿಕಾಸ್ ಈ ಒಂದು ಒಳ್ಳೆ ಫಾಲ್ನ ನಾನು ಕ್ಯಾಪ್ಚರ್ ಮಾಡಿದೆ. ಓಕೆ, ಇಲ್ಲಿ ಪ್ರೀಮಿಯಮ್ ತುಂಬಾ ಜಾಸ್ತಿ ಆಯಿತು. ಬಿಕಾಸ್ ಸಡನ್ನಾಗಿ ಒಂದು ದೊಡ್ಡ ಫಾಲ್ ಬಂತಲ್ಲ ಮಾರ್ಕೆಟಲ್ಲಿ. ಸೊ ಆ ರೀಸನ್ಗೆ ನನಗೆ 2174 ರುಪೀಸ್ ಒಂದೇ ಟ್ರೇಡಲ್ಲಿ ಪ್ರಾಫಿಟ್ ಆಯಿತು. ಸೊ ಓವರಾಲ್ ಇಲ್ಲಿ ಬಂದುಬಿಟ್ಟು 1200 ರೂಪಾಯಿ ಪ್ರಾಫಿಟ್ ಆಯಿತು ನನಗೆ. ಓಕೆ, ಸೊ ಇಲ್ಲಿ ಓವರಾಲ್ 1440 ರೂಪಾಯಿ ನನಗೆ ಲಾಸ್ ಇದೆ. ಸೊ ಓವರಾಲ್ ಇವತ್ತಿನ ಡೇ ನೋಡಿದರೆ 300 ರೂಪಾಯಿ ನನಗೆ ಲಾಸ್ ಆಗಿದೆ. ಓವರಾಲ್ ಇವತ್ತು 300 ರುಪೀಸ್ ಲಾಸ್ ಆಗಿದೆ. ಬಟ್ ಇವತ್ತು ತುಂಬ ದೊಡ್ಡ ಒಂದು ಲೆಸನ್ ಕಲಿಯೋಕ್ಕೆ ಸಿಕ್ತು ನಮಗೆ. ಯಾಕಂದರೆ ತುಂಬ ಎಕ್ಸ್ಪರ್ಟ್ಸ್ ಹೇಳಿರೋದನ್ನು ನಾನು ಕೇಳಿದ್ದೀನಿ. ನ್ಯೂಸ್ ನೆಗೆಟಿವ್ ಇದ್ದಿರೋ ದಿನ ಅಥವಾ ನ್ಯೂಸ್ ಪಾಸಿಟಿವ್ ಇದ್ದರೂ ಸಹ ಆ ದಿನಾನ ನಾವು ಅವಾಯ್ಡ್ ಮಾಡಬೇಕು. ಆ್ಯಸ್ ಅ ಟ್ರೇಡರ್ ಆಗಿ ನಾವು ಆ ದಿನಾನ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತಿದ್ರು. ಅದು ಒಂದು ಬೇಸಿಕ್ ರೂಲ್ ಇದೆ. ಓಕೆ, ಸೊ ಆದರೂ ನಾನು ಇವತ್ತು ಮನಸಲ್ಲೇ ಅನ್ಕೋತಿದ್ದೆ ಟ್ರೇಡಿಂಗ್ ಡೇ ಸ್ಟಾರ್ಟ್ ಆಗೋ ಮುಂಚೆನೇ, ಇವತ್ತು ನ್ಯೂಸ್ ನೆಗೆಟಿವ್ ಇದೆ. ಸೊ ಇವತ್ತು ನ್ಯೂಸ್ದು ಇಫೆಕ್ಟ್ ನೋಡೋಕ್ಕೆ ಸಿಗತ್ತೆ. ಮಾರ್ಕೆಟಲ್ಲಿ ಹೆವಿ ವಾಲಟಿಲಿಟಿ ಇರುತ್ತೆ ಅಂತ ನನಗೆ ಮುಂಚೆನೇ ಕನ್ಫರ್ಮ್ ಆಗಿ ಗೊತ್ತಿತ್ತು. ಆದರೂ ಸಹ ನಾನು ಇವತ್ತು 3 ಎಂಟ್ರಿ ತೊಗೊಂಡಿದ್ದೀನಿ. ಸೊ 3 ಎಂಟ್ರಿ, ಅದರಲ್ಲಿ 2 ಸ್ಟಾಪ್ ಲಾಸ್ ಹಿಟ್ ಆಯಿತು, ಆಮೇಲೆ 1 ಟಾರ್ಗೆಟ್ ಹಿಟ್ ಆಯಿತು. ಬಟ್ ನಾನು ನನ್ನ ಸೆಟಪ್ ಪ್ರಕಾರನೇ ಎಂಟ್ರಿ ತೊಗೊಂಡಿದ್ದೀನಿ. ಸೊ ನಾನು ಈ ಲೆಸನ್ ಕಲಿಬೇಕು ಏನಂದರೆ, ಮಾರ್ಕೆಟಲ್ಲಿ ನ್ಯೂಸ್ ಇದ್ದಿರೋ ದಿನ ಅವಾಯ್ಡ್ ಮಾಡಿದರೆ ಬೆಟರ್. ಯಾಕಂದರೆ ಆ ದಿನ ನಾವು ಲಾಸ್ ತೊಗೊಂಡ್ರೆ ಅದು ತುಂಬ ವಾಲಟೈಲ್ ಇರುತ್ತಲ್ಲ. ಸೊ ದೊಡ್ಡ ಲಾಸ್ ಬರೋ ಚಾನ್ಸಸ್ ಇರುತ್ತೆ. ಈ ದಿನ ಅವಾಯ್ಡ್ ಮಾಡಿದರೆ ನಮಗೇನಾಗೋದಿದೆ,
ವರ್ಷದಲ್ಲಿ ಇವು ರೇರ್ ಡೇಸ್ ಇರ್ತವೆ, ನ್ಯೂಸ್ ಡೇ ಅಂದರೆ. ಓಕೆ, ಸೊ ಈ ರೇರ್ ಡೇಸ್ನ ನಾವು ಅವಾಯ್ಡ್ ಮಾಡಿದರೆ ನಮಗೆ ಒಳ್ಳೆಯದು. ಸೊ ನಾವು ನಮ್ಮ ರೂಲ್ಸ್ನ ಬಿಟ್ಟು ಕೊಡಬಾರ್ದು, ಅದು ಒಬ್ಬ ಒಳ್ಳೆ ಟ್ರೇಡರ್ನ ಲಕ್ಷಣ. ಸೊ ಇಂಥ ಬೇಸಿಕ್ ರೂಲ್ಸೇ ನಮ್ಮನ್ನು ಕಾಪಾಡುತ್ತೆ ಮಾರ್ಕೆಟಲ್ಲಿ, ಆಮೇಲೆ ನಮ್ಮನ್ನು ಮುಂದೆ ಕರ್ಕೊಂಡು ಹೋಗುತ್ತೆ ಮತ್ತು ನಮ್ಮನ್ನು ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗ್ತವೆ ಈ ರೂಲ್ಸ್ಗಳೇ. ಓಕೆ, ಸೊ ದಿಸ್ ವಾಸ್ ಮೈ ಟ್ರೇಡಿಂಗ್ ಡೇ. ಟುಡೇ ಐ ಆಮ್ ಟ್ರೂಲಿ ಹ್ಯಾಪಿ ಬಿಕಾಸ್ ನನ್ನ ಸೆಟಪ್ನ ಬಿಟ್ಟು ನಾನು ಏನೂ ಬೇರೆದು ಹೊಸದಾಗಿ ಟ್ರೈ ಮಾಡಲಿಲ್ಲ ಇವತ್ತು ಮಾರ್ಕೆಟಲ್ಲಿ. ನನ್ನ ಸೆಟಪ್ ಪ್ರಕಾರ ಈ 3 ಎಂಟ್ರಿ ಬರ್ತಾಯಿತ್ತು. ಸೊ ಈ 3 ಎಂಟ್ರಿನ ತೊಗೊಂಡೆ, ಅದರಲ್ಲಿ 2 ಸ್ಟಾಪ್ ಲಾಸ್ ಹಿಟ್ ಆಯಿತು. ವೇರ್ ಐ ಆಮ್ ಹ್ಯಾಪಿ, ಐ ಆಮ್ ನಾಟ್ ಸ್ಯಾಡ್ ಬಿಕಾಸ್ ನನ್ನ ರೂಲ್ಸ್ ಪ್ರಕಾರ ನಂದು ಎಷ್ಟು ಸ್ಟಾಪ್ ಲಾಸ್ ಇತ್ತು ಅಷ್ಟು ಸ್ಟಾಪ್ ಲಾಸ್ ತೊಗೊಂಡಿದ್ದೀನಿ. ಆಮೇಲೆ ಈ ಒಂದು ಟ್ರೇಡಲ್ಲಿ ನಂದು ರೂಲ್ಸ್ ಪ್ರಕಾರ ಎಷ್ಟು ಸ್ಟಾಪ್ ಲಾಸ್ ತೊಗೋಬೇಕಿತ್ತು ಅಷ್ಟು ಸ್ಟಾಪ್ ಲಾಸ್ ಇಟ್ಟಿದೆ, ಎಷ್ಟು ಟಾರ್ಗೆಟ್ ತೊಗೋಬೇಕಿತ್ತು ಅಷ್ಟು ಟಾರ್ಗೆಟ್ ತೊಗೊಂಡಿದ್ದೀನಿ. ಆ್ಯಂಡ್ ಓವರಾಲಿ ನಾನು ಇವತ್ತು 300 ರುಪೀಸ್ ಲಾಸಲ್ಲಿದ್ದೀನಿ. ವೇರ್ ಐ ಆಮ್ ಹ್ಯಾಪಿ ಬಿಕಾಸ್ ಈ 2 ಟ್ರೇಡ್ ನನಗೆ ದೊಡ್ಡ ಲಾಸ್ ಕೊಟ್ಟಿತ್ತು, ಬಟ್ ಈ ಒಂದು 3ನೇ ಎಂಟ್ರಿ ನನಗೆ ಒಳ್ಳೆ ಪ್ರಾಫಿಟ್ ಕೊಡ್ತು, ವಿಚ್ ಈಸ್ 2174 ರುಪೀಸ್. ಸೊ ಓವರಾಲ್ ಇಲ್ಲಿ 1200 ರೂಪಾಯಿ ಬುಕ್ ಆಗಿದೆ. ಸೊ ಇಲ್ಲಿ 1400 ರೂಪಾಯಿ ಲಾಸ್ ಆಗಿದೆ. ಸೊ 300 ರುಪೀಸ್ ಲಾಸಲ್ಲಿದ್ದೀನಿ. ಓಕೆ, ದಿಸ್ ವಾಸ್ ಮೈ ಟ್ರೇಡಿಂಗ್ ಡೇ. ಐ ಹೋಪ್ ನಿಮಗೆ ಇದರಿಂದ ಏನಾದರೂ ಕಲಿಯೋಕ್ಕೆ ಸಿಕ್ತು ಅಂತ ಅನ್ಕೋತೀನಿ. ಸೊ ಈ ವಿಡಿಯೋಸೆಲ್ಲ ನಾನು ಮಾಡೋ ಕಾರಣ ಏನಂದರೆ ನನಗೋಸ್ಕರ. ಓಕೆ, ನನ್ನ ಒಂದು ಸೈಕಾಲಜಿ, ಆಮೇಲೆ ನನ್ನ ಒಂದು ಆ್ಯಸ್ ಅ ಜರ್ನಲ್ ಥರ ಒಂದು ರೆಕಾರ್ಡ್ ಉಳಿಯುತ್ತೆ ಅಂತ ನಾನು ಈ ವಿಡಿಯೋಸ್ ಮಾಡ್ತಾಯಿದ್ದೀನಿ. ಇದರಿಂದ ನಿಮಗೂ ಏನಾದರೂ ಕಲಿಯೋಕ್ಕೆ ಸಿಕ್ಕರೆ ಅದು ನನಗೆ ತುಂಬ ಖುಷಿನೇ ಇದೆ. ಓಕೆ, ಥ್ಯಾಂಕ್ ಯು ಗೈಸ್.